ಉತ್ತರಾಖಂಡ್ನಲ್ಲಿ ಹೆದ್ದಾರಿ ಮೇಲೆ ಬಂಡೆಗಳು ಕುಸಿದು ಬಿದ್ದಿವೆ. ಧಾರಾಲಿ ಬಳಿ ಹೆದ್ದಾರಿಯೇ ಬಂದ್ ಆಗ್ಬಿಟ್ಟಿದೆ. ಸವಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 34ರ ಮೇಲೆ ಬಂಡೆ ಕುಸಿದು ಬಿತ್ತು, ಮಣ್ಣು ಬಂದಿದೆ. ಸಂಪೂರ್ಣ ಹೆದ್ದಾರಿಯೇ ಮುಚ್ಚಿ ಹೋಗಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ನಾಮಾವಶೇಷ ಆಗ್ಬಿಡ್ತು. ಮೇಘ ಸ್ಫೋಟದಿಂದ ಆದಂತಹ ಅವಾಂತರ ಇದು. ಹೆದ್ದಾರಿ ಮೇಲೆ ಬಂಡೆಗಲ್ಲುಗಳು ಕುಸಿದು ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ಸಂಚಾರವೇ ಆಗ್ತಿಲ್ಲ. ಸವಾರರಿಗೆ ಸಂಕಷ್ಟ ಆಗಿದೆ. ಸಂಪರ್ಕ ಇಲ್ಲ. ರಕ್ಷಣಾ ಕಾರ್ಯಾಚರಣೆಗೆ ಹೋಗೋದಕ್ಕೂ ಕೂಡ ತೊಡಕಾಗಿರುವಂಥದ್ದು ಹಲವು ಕಡೆ. ಹೆದ್ದಾರಿ ಮೇಲೆ ಬಂಡೆಗಳು ಕುಸಿದು ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ಧಾರಾಲಿಯಲ್ಲಿ ಆ ಗ್ರಾಮ, ಅಲ್ಲಿದ್ದಂಥ 106 ಕಟ್ಟಡಗಳು ನಾಮಾವಶೇಷವಾಗಿದ್ದನ್ನು ಗಮನಿಸಿದ್ವಿ. ಇದು ಹೆದ್ದಾರಿಯ ಚಿತ್ರಣ ನಾವು ನೋಡ್ತಾ ಇರೋದು. ರಾಷ್ಟ್ರೀಯ ಹೆದ್ದಾರಿ ಇದು 34. ಈಗ ಬಂಡೆ ತೆರವು ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ರೀತಿ ಹೆದ್ದಾರಿಯಲ್ಲಿ ಬಿದ್ದಂತಹ ಬಂಡೆಗಲ್ಲುಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದ್ದಾರೆ. ಮತ್ತೊಂದೆಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಪ್ರಳಯ ಭೂಮಿ ಆಗ್ಬಿಟ್ಟಿದೆ ಉತ್ತರಾಖಂಡ್. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಉತ್ತರಕಾಶಿಯಲ್ಲಿ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಭೂಕುಸಿತವಾದಂತಹ ಸ್ಥಳದ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೆನ್ನೆ ಮಧ್ಯಾಹ್ನ ಸಂಭವಿಸಿತು ಮೇಘಸ್ಫೋಟ. ಆ ಬಳಿಕ ಗುಡ್ಡ ಕುಸಿತ ಆಯಿತು. ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ ಉತ್ತರಾಖಂಡ್ ಸಿಎಂ. ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಪರಿಶೀಲಿಸ್ತಾ ಇದ್ದಾರೆ. ಬಹಳ ಸುಂದರವಾದಂತಹ ಪ್ರದೇಶ ಆಗಿತ್ತು. ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಂತಹ ತಾಣ. ಆದರೆ ಈಗ ಇಲ್ಲೊಂದು ಊರಿತ್ತು ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿದೆ. ವೈಮಾನಿಕ ಸಮೀಕ್ಷೆಯ ಬಳಿಕ ಆ ಪ್ರದೇಶಕ್ಕೆ ತೆರಳಿದ್ದಾರೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ. ಮೊದಲಿಗೆ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನೋದ್ರ ಬಗ್ಗೆ ಗಮನಿಸಿದ್ರು. ನಂತರ ಆ ದುರಂತ ನಡೆದಂತಹ ಜಾಗಕ್ಕೆ ತೆರಳಿ ಅಲ್ಲಿ ಪರಿಶೀಲಿಸಿದ್ದಾರೆ. ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಮೇಘಸ್ಫೋಟಗಳಾಗಾಗ ಆಗ್ತಿರುತ್ತೆ. ಆದರೆ ಇದು ಬಹಳ ದೊಡ್ಡ ದುರಂತ ಸಂಭವಿಸಿರೋದು. ಯಾವುದೇ ರೀತಿಯಾದಂತಹ ಮುನ್ಸೂಚನೆಗಳಿರಲ್ಲ. ಇನ್ನು ಉತ್ತರಾಖಂಡ್ ಸಿಎಂಗೆ ಪ್ರಧಾನಿ ಮೋದಿ ದೂರವಾಣಿ ಕರೆ ಮಾಡಿದ್ದಾರೆ. ಸಿಎಂ ಧಾಮಿಗೆ ಕರೆ ಮಾಡಿ ಅವರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ. ಇನ್ನು ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ಕೂಡ ಸಿಎಂ ಧಾಮಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಪ್ರಧಾನಿ ಭರವಸೆ ಕೊಟ್ಟಿದ್ದಾರೆ, ಅಗತ್ಯ ಇರುವ ಎಲ್ಲ ನೆರವನ್ನ ನೀಡ್ತೀವಿ ಅಂತ. ಈಗಾಗಲೇ NDRF ಪಡೆ, ರಕ್ಷಣಾ ಪಡೆಗಳಲ್ಲಿ ಬಂದಿವೆ. ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇವೆ. ಈ ಮಧ್ಯೆ ಖುದ್ದು ಉತ್ತರಾಖಂಡ ಸಿಎಂ ಕೂಡ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಅಲ್ಲೇನಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಪ್ರಧಾನಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗೆ ಪ್ರಧಾನಿ ಮೋದಿ ಅಗತ್ಯ ಇರೋ ಎಲ್ಲ ನೆರವು ಸಹಕಾರ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ.